ವಿದ್ಯಾರ್ಥಿಗಳಿಗೆ ರ್ಯಾಂಕ ಸ್ಟಡಿ ಸರ್ಕಲ್ಗೆ ಸ್ವಾಗತ. ಈ ವಿಡಿಯೋನ ನೋಡಲಿಕ್ಕೆ ಬಂದವರು ನಮ್ಮ ವಿಡಿಯೋನ ಲೈಕ್ ಮಾಡಿ, ಮತ್ತು ಪ್ರಥಮ ಬಾರಿ ನಮ್ಮ ಚಾನಲ್ಗೆ ಬಂದಿದ್ದವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ, ಟುಡೇ ವಿ ಆರ್ ಡಿಸ್ಕಸಿಂಗ್ ಅಬೌಟ್ ದ ಸಬ್ಜೆಕ್ಟ್ ಸೈನ್ಸ್. These the questions are list of differences. The questions of differences. We are discussing one by one. First differences are between the ammeter and voltmeter. The ammeter and voltmeter differences. The first difference is it is used to measure the current. Then voltmeter is used to measure the voltage. Sorry, it is not a current, it is voltage. ಏನಂದರೆ ಅಮೀಟರನ್ನು ಕರೆಂಟ್ನ ಮೆಜರ್ ಮಾಡೋಕ್ಕೆ ಯೂಸ್ ಮಾಡ್ತಾರೆ, ಆ್ಯಂಡ್ ವೋಲ್ಟಮೀಟರನ್ನು ವೋಲ್ಟೇಜನ್ನು ಮೆಜರ್ ಮಾಡೋಕ್ಕೆ ಯೂಸ್ ಮಾಡ್ತಾರೆ. ದೆನ್ ಅಮೀಟರ್ ಕನೆಕ್ಟೆಡ್ ಇನ್ ಅ ಸೀರೀಸ್ ಇನ್ ಅ ಎಲೆಕ್ಟ್ರಿಕಲ್ ಕರೆಂಟ್. ಇಟ್ ಈಸ್ ಕನೆಕ್ಟೆಡ್ ಇನ್ ಸೀರೀಸ್ ಲೈನ್. ಸೀರೀಸ್ ಹೆಂಗಿರುತ್ತೆ ಅಂದರೆ ಈ ರೀತಿ ಇರುತ್ತೆ. ಇದು ಅಮೀಟರ್ ಆ್ಯಂಡ್ ದಿಸ್ ಲೈಕ್ ಅಮೀಟರ್ ಕನೆಕ್ಟೆಡ್. ಬಟ್ ವೋಲ್ಟಮೀಟರನ್ನು ಯಾವ ರೀತಿ ಕನೆಕ್ಟ್ ಮಾಡ್ತಾರೆ ಅಂದರೆ ಲೈಕ್ ದಿಸ್ ಈಸ್ ವೋಲ್ಟಮೀಟರ್ ಈಸ್ ಕಾಲ್ಡ್ ಆಸ್ ಪ್ಯಾರಲಲ್ ಕನೆಕ್ಟೆಡ್ ಇನ್ ಪ್ಯಾರಲಲ್ ಅಂತ ನಾವು ಹೇಳ್ಬೋದು. ದೆನ್ ನೆಕ್ಸ್ಟ್ ಥರ್ಡ್ ಡಿಫ್ರೆನ್ಸ್ ಈಸ್ ಹ್ಯಾಸ್ ಅ ಲೋ resistance and voltmeter has high resistant. Ammeter has a low resistant. ಇದು ರೆಸಿಸ್ಟೆಂಟನ್ನು ಕಮ್ಮಿ ಹೊಂದಿರುತ್ತೆ, ಆ್ಯಂಡ್ ವೋಲ್ಟಮೀಟರ್ ಹೈ ರೆಸಿಸ್ಟೆಂಟ ಹೊಂದಿರುತ್ತೆ. We are discussing second differences resistivity and resistance. Between resistivity and resistance, first difference ಅನ್ನು ನಾವು ನೋಡ್ಕೊಂಡು ಹೋಗಬೇಕಾದ್ರೆ, the resistivity of the material is the resistance of a wire of a material of a unit length and unit cross section area. ಏನಂದರೆ ರೆಸಿಸ್ಟಿವಿಟಿ ಅನ್ನೋದು ಆ ಮಟೀರಿಯಲ್ನ ರೆಸಿಸ್ಟೆಂಟ್ ಆಗಿರುತ್ತೆ. ಏನಂದರೆ ಆ ಮಟೀರಿಯಲ್ನ ವಯರು 1 ಯೂನಿಟ್ ಲೆಂತ್ನ ಯೂನಿಟ್ ಲೆಂತ್ ಅಂದರೆ 1 ಯೂನಿಟ್ ಲೆಂತನ್ನು ಹೊಂದಿರಬೇಕು, ಆ್ಯಂಡ್ 1 ಯೂನಿಟ್ ಏರಿಯಾನ ಹೊಂದಿರಬೇಕು. ಆವಾಗ ಅದು ಏನಾಗುತ್ತೆ ಅಂದರೆ ರೆಸಿಸ್ಟಿವಿಟಿ ಆಗುತ್ತೆ ಅಂತ ನಾವು ಹೇಳ್ಬೋದು. ದೆನ್ ರೆಸಿಸ್ಟೆನ್ಸ್ ಈಸ್ ಅ ಅಪೋಸಿಷನ್ ಟು ದ ಫ್ಲೋ ಆಫ್ ಎಲೆಕ್ಟ್ರಿಕಲ್ ಕರೆಂಟ್ ಇನ್ ದ ಸಬ್ಸ್ಟೆನ್ಸಸ್. ರೆಸಿಸ್ಟೆನ್ಸ್ ಅನ್ನೋದು ಏನಾಗುತ್ತೆ ಅಂದರೆ ಅಪೋಸಿಷನ್ ಟು ದ ಫ್ಲೋ ಆಫ್ ಎಲೆಕ್ಟ್ರಿಕಲ್ ಕರೆಂಟ್ಸ್. ಎಲೆಕ್ಟ್ರಿಕಲ್ ಕರೆಂಟ್ಸ್ ಹೋಗ್ತಿರ್ತವೆ, ಎಲೆಕ್ಟ್ರಿಕಲ್ ಕರೆಂಟ್ಸ್ ಫ್ಲೋ ಇನ್ ದ ಫಾರ್ಮ್ ಆಫ್ ಎಲೆಕ್ಟ್ರಾನ್ಸ್. ಎಲೆಕ್ಟ್ರಾನ್ ಫಾರ್ಮ್ನಲ್ಲಿ ಅವೇನಾಗ್ತಿರ್ತಾವೆ ಅಂದರೆ ಕರೆಂಟ್ ಪಾಸ್ ಆಗ್ತಾ ಇರುತ್ತೆ. ಆವಾಗ ಅದನ್ನು ಅಪೋಸಿಟ್ ಮಾಡೋದು ಯಾವುದಂದರೆ ರೆಸಿಸ್ಟೆನ್ಸ್ ಅಂತ ನಾವು ಹೇಳ್ಬೋದು. ದೆನ್ ಸೆಕೆಂಡ್ ಡಿಫ್ರೆನ್ಸ್ ಈಸ್ ಇಟ್ ಈಸ್ ಆ್ಯನ್ ಇಂಟ್ರೆನ್ಸಿಂಗ್ ಪ್ರಾಪರ್ಟಿ. ರೆಸಿಸ್ಟಿವಿಟಿ ಈಸ್ ಅ ಇಂಟ್ರೆನ್ಸಿಂಗ್ ಪ್ರಾಪರ್ಟಿ. ಇದು ಆಂತರಿಕವಾಗಿ ನಡೀತಕ್ಕಂಥ ಪ್ರಾಪರ್ಟಿ. ರೆಸಿಸ್ಟೆನ್ಸ್ ಈಸ್ ಅ ಎಕ್ಸ್ಟ್ರೆನ್ಸಿಕ್ ಪ್ರಾಪರ್ಟಿ. ಇದು ಹೊರಗಡೆ ನಡೀತಕ್ಕಂಥ ಪ್ರಾಪರ್ಟಿ ಅಂತ ಹೇಳ್ಬೋದು. ದೆನ್ ನೆಕ್ಸ್ಟ್ ಥರ್ಡ್ ಡಿಫ್ರೆನ್ಸ್ ಈಸ್ ದ ರೆಸಿಸ್ಟಿವಿಟಿ ಆಫ್ ಅ ಕಂಡಕ್ಟರ್ ಈಸ್ ಆಲ್ವೇಸ್ ಸೇಮ್ ಆ್ಯಂಡ್ ಈಸ್ ಇಂಡಿಪೆಂಡೆಂಟ್ ಆಫ್ ಇಟ್ಸ್ ಲೆಂತ್ ಆರ್ ಸೈಜ್. ಏನಂದರೆ ದ ರೆಸಿಸ್ಟಿವಿಟಿ ಆಫ್ ಅ ಕಂಡಕ್ಟರ್ ಈಸ್ ಆಲ್ವೇಸ್ ಸೇಮ್, ಯಾವಾಗಲೂ ಸೇಮ್ ಆಗಿರುತ್ತೆ, ಮತ್ತು ಇಟ್ ಈಸ್ ಇಂಡಿಪೆಂಡೆಂಟ್ ಆಫ್ ಲೆಂತ್ ಆ್ಯಂಡ್ ಸೈಜ್ ಅಂತ ನಾವು ಹೇಳ್ಬೋದು. ದೆನ್ ನೆಕ್ಸ್ಟ್ ರೆಸಿಸ್ಟೆನ್ಸ್ ಆಫ್ ಅ ಕಂಡಕ್ಟರ್ ಈಸ್ ಡಿಪೆಂಡೆಂಟ್ ಆನ್ ಇಟ್ಸ್ ಲೆಂತ್ ಆರ್ ಸೈಜ್. ಏನಂದರೆ ರೆಸಿಸ್ಟೆನ್ಸ್ ಯಾವಾಗಲೂ ಕಂಡಕ್ಟರ್ನ ಲೆಂತ್ ಮತ್ತು ಸೈಜ್ ಮೇಲೆ ಡಿಪೆಂಡ್ ಆಗಿರುತ್ತೆ. ದೆನ್ ದ ಫೋರ್ತ್ ಡಿಫ್ರೆನ್ಸ್ ಈಸ್ ದ ಯೂನಿಟ್ ಆಫ್ ಇಲ್ಲಿ ಓ ಅಲ್ಲ, ಆಫ್ ಅಂತ ಮಾಡ್ಕೊಳ್ಳಿ, ಆಫ್ ರೆಸಿಸ್ಟಿವಿಟಿ ಈಸ್ ಓಮ್ ಮೀಟರ್. ದ ಯೂನಿಟ್ SI ಯೂನಿಟ್ ಏನಂದರೆ ಇದ್ರದ್ದು ಓಮ್ ಮೀಟರ್ ಆಗುತ್ತೆ. ದೆನ್ ರೆಸಿಸ್ಟೆನ್ಸ್ದು SI ಯೂನಿಟ್ ಏನಾಗುತ್ತೆ ಅಂದರೆ ಓಮ್ ಅಂತ ಆಗುತ್ತೆ. ದ ಥರ್ಡ್ ಡಿಫ್ರೆನ್ಸ್ ಬಿಟ್ವೀನ್ ಸ್ಯಾಚುರೇಟೆಡ್ ಆ್ಯಂಡ್ ಅನ್ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ಸ್. ಫಸ್ಟ್ ಡಿಫ್ರೆನ್ಸ್ ವಿ ಆರ್ ಡಿಸ್ಕಸಿಂಗ್ these saturated hydrocarbons have single bond between carbon atoms. Unsaturated hydrocarbons have double or triple bond between carbon atoms. ಏನಂದರೆ ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ಸ್ ಏನಾಗಿರ್ತವೆ ಅಂದರೆ ಸಿಂಗಲ್ ಬಾಂಡನ್ನು ಹೊಂದಿರ್ತವೆ. ನೋಡಿ, ಈ ರೀತಿ ಮಾಡಿದರೆ ಅದನ್ನು ಸಿಂಗಲ್ ಬಾಂಡ್ ಅಂತ ಕರೀತಾರೆ. ಇದು ಒಂದೇ ಗೆರೆ, ಸಿಂಗಲ್ ಬಾಂಡ್ ಅಂತ ಅಂತಾರೆ. ಡಬಲ್ ಬಾಂಡ್ ಹೇಗಿರುತ್ತೆ ಅಂದರೆ ನೋಡಿ ಈ ರೀತಿ ಆಗಿರುತ್ತೆ. ದೆನ್ ಟ್ರಿಬಲ್ ಬಾಂಡ್ ಈ ರೀತಿ ಆಗಿರುತ್ತೆ. ಸಿಂಗಲ್ ಬಾಂಡ್ ಹೊಂದಿರತಕ್ಕಂಥ ಕಾರ್ಬನ್ಗಳು ಏನಂದರೆ ಸ್ಯಾಚುರೇಟೆಡ್ ಕಾರ್ಬನ್ಸ್, ಆ್ಯಂಡ್
ಡಬಲ್ ಬಾಂಡ್ ಆರ್ ತ್ರಿಬಲ್ ಬಾಂಡ್ ಹೊಂದಿರತಕ್ಕಂಥ ಕಾರ್ಬನ್ಸ್ ಏನಂದ್ರೆ ಅನ್ಸ್ಯಾಚುರೇಟೆಡ್ ಕಾರ್ಬನ್ಸ್ ಅಂತ ಹೇಳ್ಬೋದು. ಸ್ಯಾಚುರೇಟೆಡ್ ಕಾರ್ಬನ್ಸ್ ಆರ್ ಲೆಸ್ ರಿಯಾಕ್ಟಿವ್ ಆ್ಯಂಡ್ ಅನ್ಸ್ಯಾಚುರೇಟೆಡ್ ಕಾರ್ಬನ್ಸ್ ಆರ್ ಮೋರ್ ರಿಯಾಕ್ಟಿವ್. ಇದನ್ನು ರಿಯಾಕ್ಟಿವಿಟಿಯನ್ನು ಜಾಸ್ತಿ ಹೊಂದಿರ್ತವೆ ಆ್ಯಂಡ್ ಅನ್ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ಸ್ ರಿಯಾಕ್ಟಿವ್ ಕಮ್ಮಿ ಹೊಂದಿರ್ತವೆ. ದೆನ್ ಎಕ್ಸಾಂಪಲ್ಸ್ ಆಫ್ ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ಸ್ ಆರ್ ಅಲ್ಕೇನ್ಸ್ ಆ್ಯಂಡ್ ಸೈಕ್ಲೋಕಾಲ್ ಅಲ್ಕೇನ್ಸ್ ಅಂತ ಹೇಳ್ಬೋದು. ದೆನ್ ಅನ್ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ಸ್ಗೆ ಎಕ್ಸಾಂಪಲ್ಸ್ ಅಲ್ಕೇನ್ಸ್ ಆ್ಯಂಡ್ ಅಲ್ಕೈನ್ಸ್ ಅಂತ ಹೇಳ್ಬೋದು. ದೆನ್ ದ ಫೋರ್ತ್ differences between oxidation and reduction reactions. We are discussing the first difference. Addition of oxygen is called as oxidation and removal of oxygen is called as reduction. ಆಕ್ಸಿಡೇಷನ್ ರಿಯಾಕ್ಷನಲ್ಲಿ ಏನಾಗುತ್ತೆ ಅಂದರೆ ಅಡಿಷನ್ ಆಫ್ ಆಕ್ಸಿಜನ್ ಆಗುತ್ತೆ, ಒಂದು ಆಕ್ಸಿಜನ್ನ ಅಣು ಆ್ಯಡ್ ಆಗುತ್ತೆ. ಬಟ್ ಇನ್ ದ ರಿಡಕ್ಷನ್ ರಿಯಾಕ್ಷನ್ ದೇರ್ ಇಸ್ ಅ ರಿಮೂವಲ್ ಆಫ್ ಆಕ್ಸಿಜನ್. ಏನಾಗುತ್ತೆ ಅಂದರೆ ಆಕ್ಸಿಜನ್ನ ಒಂದು ಅಣು ಏನಾಗುತ್ತೆ ಅಂದರೆ ರಿಮೂವಲ್ ಆಗುತ್ತೆ, ಆಕ್ಸಿಜನ್ ಇರ್ತಕ್ಕಂಥ ಎಲ್ಲ ಅಣುಗಳು ರಿಮೂವ್ ಆಗಿ ಹೋಗ್ತವೆ ಅನ್ನೋದು ರಿಡಕ್ಷನ್ ರಿಯಾಕ್ಷನ್ ಆಗುತ್ತೆ. ಸೆಕೆಂಡ್ ಡಿಫರೆನ್ಸ್ ಈಸ್ ಲಾಸ್ ಆಫ್ ಎಲೆಕ್ಟ್ರಾನ್ಸ್ ಟೇಕ್ಸ್ ಪ್ಲೇಸ್ ಆ್ಯಂಡ್ ಇನ್ ರಿಡಕ್ಷನ್ ರಿಯಾಕ್ಷನ್ ಗೇನ್ ಆಫ್ ಎಲೆಕ್ಟ್ರಾನ್ಸ್ ಟೇಕ್ಸ್ ಪ್ಲೇಸ್. ಇಲ್ಲಿ ಏನಾಗುತ್ತೆ ಅಂದರೆ ಆಕ್ಸಿಡೇಷನ್ ರಿಯಾಕ್ಷನ್ನಲ್ಲಿ ಎಲೆಕ್ಟ್ರಾನ್ಸು ಲಾಸ್ ಆಗ್ತವೆ ಅಂದರೆ ಬಿಟ್ಟು ಹೋಗ್ತವೆ. ದೆನ್ ರಿಡಕ್ಷನ್ ರಿಯಾಕ್ಷನ್ನಲ್ಲಿ ಎಲೆಕ್ಟ್ರಾನ್ಸು ಗೇನ್ ಆಗ್ತವೆ ಅಂದರೆ ಸೇರ್ಕೊತವೆ ಅಂತ ನಾವು ಹೇಳ್ಬೋದು. ಆ್ಯಂಡ್ ಥರ್ಡ್ ಡಿಫರೆನ್ಸ್ ಈಸ್ it is the process of removal of hydrogen and reduction reaction it is the process of addition of hydrogen. ಇಲ್ಲಿ ಏನಾಗುತ್ತೆ ಅಂದರೆ ಹೈಡ್ರೋಜನ್ ರಿಮೂವಲ್ ಆಗುತ್ತೆ ಆಕ್ಸಿಡೇಷನ್ ರಿಯಾಕ್ಷನ್ನಲ್ಲಿ ಆ್ಯಂಡ್ ಇನ್ ರಿಡಕ್ಷನ್ ರಿಯಾಕ್ಷನ್ ದೇರ್ ಈಸ್ ಅ ಅಡಿಷನ್ ಆಫ್ ಹೈಡ್ರೋಜನ್. ಏನಾಗುತ್ತೆ ಅಂದರೆ ಅಲ್ಲಿ ಹೈಡ್ರೋಜನ್ ಅಣು ಏನಾಗ್ತವೆ ಅಂದರೆ ಆ್ಯಡ್ ಆಗ್ತಾ ಹೋಗ್ತವೆ ಅಂತ ನಾವು ಹೇಳ್ಬೋದು. ನೌ ವಿ ಆರ್ ಡಿಸ್ಕಸಿಂಗ್ ದ ಫಿಫ್ತ್ ಡಿಫ್ರೆನ್ಸಸ್ ಬಿಟ್ವೀನ್ arteries and veins. Now we are discussing the first difference. In arteries carry the blood away from the blood away from the heart. Blood alla, this is heart. Then veins, these carry the blood towards the heart. ಏನಂದರೆ ಆರ್ಟರೀಸ್ ಏನು ಮಾಡ್ತವೆ ಅಂದರೆ ಬ್ಲಡನ್ನು ಅವೇ ಫ್ರಮ್ ದ ಹಾರ್ಟ್ ಅಂದರೆ ಹಾರ್ಟ್ನಿಂದ ಹೊರಗಡೆ ಕರ್ಕೊಂಡು ಹೋಗ್ತವೆ. ದೆನ್ ವೇನ್ಸ್ ಏನು ಮಾಡ್ತವೆ ಅಂದರೆ ಬ್ಲಡ್ಡನ್ನು ಟುವರ್ಡ್ಸ್ ದ ಹಾರ್ಟ್ ಅಂದರೆ ಹಾರ್ಟ್ನ ಒಳಗಡೆ ತಗೊಂಡು ಬರ್ತವೆ. ಫ್ಲೋ ಆಫ್ ಬ್ಲಡ್ ಈಸ್ ಫಾಸ್ಟ್ ಇನ್ ಆರ್ಟರೀಸ್. ಏನಾಗ್ತದೆ ಅಂದರೆ ಆರ್ಟರೀಸ್ನಲ್ಲಿ ಯಾವಾಗಲೂ ಬ್ಲಡ್ ಫ್ಲೋ ಹೈ ಲೆವೆಲಲ್ಲಿ ಫಾಸ್ಟ್ ಆಗಿರುತ್ತೆ ಅಂತ ಹೇಳ್ಬೋದು. ಇನ್ ದ ವೇನ್ಸ್ ದ ಫ್ಲೋ ಆಫ್ ಬ್ಲಡ್ ಈಸ್ ಸ್ಲೋ ಇನ್ ವೇನ್ಸ್. ಏನಾಗುತ್ತೆ ಅಂದರೆ ಇವೆಲ್ಲ ವೇನ್ಸ್ನಲ್ಲಿ ಫ್ಲೋ ಆಫ್ ಬ್ಲಡ್ ಏನಾಗಿರುತ್ತೆ ಅಂದರೆ ಸ್ಲೋ ಆಗಿರ್ತದೆ ಅಂತ ನಾವು ಹೇಳ್ಬೋದು. ವಿಡಿಯೋವನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. Now we are discussing the sixth difference between concave and convex mirrors. This is also very important. We are discussing the first difference that between concave and convex mirrors. These are converging mirrors and these are ಡೈವರ್ಜಿಂಗ್ ಮಿರರ್ಸ್ ಅಂತ ಹೇಳ್ಬೋದು. ಕಾನ್ಕೇವ್ ಮಿರರ್ಸ್ ಆರ್ ಆಲ್ವೇಸ್ ಕನ್ವರ್ಜಿಂಗ್ ಮಿರರ್ಸ್. ಇವು ಏನು ಮಾಡ್ತಾವೆ ಅಂದರೆ ಅಲ್ಲಿರ್ತಕ್ಕಂಥ ರೇಖೆಗಳನ್ನ ಏನು ಮಾಡ್ತಾವೆ ಅಂದರೆ ಕೂಡಿಸ್ತಕ್ಕಂಥ ಕೆಲಸವನ್ನು ಮಾಡ್ತವೆ. ಬಟ್ ದೀಸ್ ಆರ್ ದ ಡೈವರ್ಜಿಂಗ್ ಮಿರರ್ಸ್. ಏನಾಗ್ತವೆ ಅಂದರೆ ರೇಖೆಗಳು ದೂರ ಚದುರಿ ಹೋಗ್ತವೆ. ರೇಖೆಗಳಿಗಿಂತಲೂ ಕಿರಣಗಳು, ಬೆಳಕಿನ ಕಿರಣಗಳು ಅಂತ ನಾವು ಹೇಳ್ಬೋದು. ದೆನ್ ಕಾನ್ಕೇವ್ ಮಿರರ್ ಇನ್ನರ್ ಸರ್ಫೇಸ್ ಆ್ಯಕ್ಟ್ಸ್ ಅ ರೆಪ್ಲಿಕೆಂಟ್ ಸರ್ಫೇಸ್. ಇಲ್ಲಿ ಇನ್ನರ್ ಸರ್ಫೇಸ್ ಏನಾಗಿರುತ್ತೆ ಅಂದರೆ ರೆಪ್ಲಿಕೆಂಟ್ ಸರ್ಫೇಸ್ ಆಗಿರುತ್ತೆ. ಇನ್ನು ಕಾನ್ವೆಕ್ಸ್ ಮಿರರ್ ಔಟರ್ ಸರ್ಫೇಸ್ ಆ್ಯಕ್ಟ್ ಆ್ಯಸ್ ಅ ರೆಪ್ಲಿಕೆಂಟ್ ಮಿರರ್. ಇಲ್ಲಿ ಕಾನ್ಕೇವ್ ಮಿರರ್ ಯಾವ ರೀತಿ ಇರುತ್ತೆ ಅಂದರೆ ಲೈಕ್ ದಿಸ್. ಇದು ಏನು ರೆಪ್ಲಿಕೆಂಟ್ ಸರ್ಫೇಸ್. ದೆನ್ ದೀಸ್ ಅನ್ರೆಪ್ಲಿಕೆಂಟ್ ಸರ್ಫೇಸ್. ಇಲ್ಲಿ ಏನು ಮಾಡಿರ್ತಾರೆ ಅಂದರೆ ಇಲ್ಲಿ ಒಂದು ಲೇಪನವನ್ನು ಮಾಡಿರ್ತಾರೆ. ಇನ್ ಕಾನ್ವೆಕ್ಸ್ ಮಿರರ್ ಹೇಗಿರುತ್ತೆ ಅಂದರೆ ಲೈಕ್ ದಿಸ್ ಟೈಪ್ ಇರುತ್ತೆ. ದಿಸ್ ಈಸ್ ರೆಪ್ಲಿಕೆಂಟ್ ಸರ್ಫೇಸ್ ಅಂತ ನಾವು ಹೇಳ್ಬೋದು. ದೆನ್ ಥರ್ಡ್ ಡಿಫರೆನ್ಸ್ ಬಿಟ್ವೀನ್ ದ ಕಾನ್ಕೇವ್ ಆ್ಯಂಡ್ ಕಾನ್ವೆಕ್ಸ್ ಮಿರರ್ಸ್ ಯೂಸ್ಡ್ ಇನ್ ದ ಹೆಡ್ಲೈಟ್ಸ್ ಆಫ್ ದ ವೆಹಿಕಲ್ಸ್ ಆ್ಯಂಡ್ ಇನ್ ಅ ಕಾನ್ವೆಕ್ಸ್ ಮಿರರ್ ಯೂಸ್ಡ್ ಆಸ್ ದ ರಿಯರ್ ವ್ಯೂ ಮಿರರ್ ಆಫ್ ದ ವೆಹಿಕಲ್ಸ್. ಇಲ್ಲಿ ಏನು ಮಾಡ್ತಾರೆ ಅಂದರೆ ಕಾನ್ವೆಕ್ಸ್ ಮಿರರ್ನ ಆಲ್ವೇಸ್ ಹೆಡ್ಲೈಟ್ಸ್ನಲ್ಲಿ ಹಾಕಿರ್ತಾರೆ. ಆ್ಯಂಡ್ ದೆನ್ ನೆಕ್ಸ್ಟ್ ಕಾನ್ವೆಕ್ಸ್ ಮಿರರ್ನ ಮಿರರ್ಸ್
ಅಲ್ಲಿ ಸೈಡ್ ಮಿರರ್ಸ್ ಇರ್ತಾವಲ್ಲ ಅವುಗಳಲ್ಲಿ ಹಾಕಿರ್ತಾರೆ. ದೆನ್ ನೆಕ್ಸ್ಟ್ ವಿ ಆರ್ ಡಿಸ್ಕಸಿಂಗ್ ದ ಸೆವೆಂತ್ ಡಿಫ್ರೆನ್ಸಸ್ ಬಿಟ್ವೀನ್ concave and convex lenses. It is not a mirror, it is a lenses. We are discussing the first difference between concave lens and convex lens. Concave lens is a thin in the middle and thick in the edges, and convex lenses is thick in the middle and thin in the edges ಅಂತ ನಾವು ಹೇಳ್ಬೋದು. ಹೇಗಿರ್ತವೆ ಅಂದರೆ ಕಾನ್ಕೇವ್ ಮಿರರ್ ಯಾವ ರೀತಿ ಇರುತ್ತೆ ಅಂದರೆ ನೋಡ್ಕೊಳ್ಳಿ, ಈ ರೀತಿ ಇರುತ್ತೆ. ದಿಸ್ ಈಸ್ ಕಾನ್ಕೇವ್. ಇಲ್ಲಿ ನೋಡಿ, ಇಲ್ಲಿ ಥಿನ್ ಆಗಿದೆ ಮತ್ತು ಎಡ್ಜಸ್ನಲ್ಲಿ ಥಿಕ್ ಆಗಿದೆ. ಬಟ್ ಕಾನ್ವೆಕ್ಸ್ ಮಿರರ್ ಯಾವ ರೀತಿ ಇರುತ್ತೆ ಅಂದರೆ ದಿಸ್ ಟೈಪ್. ಇನ್ ಎಡ್ಜಸ್ ದಿಸ್ ಈಸ್ ಥಿಕ್ ಆ್ಯಂಡ್ ಇನ್ ಮಿಡಲ್ ಇಟ್ ಈಸ್ ಥಿನ್ ಆಗಿದೆ ಅಂತ ನಾವು ಹೇಳ್ಬೋದು. ದೆನ್ ನೆಕ್ಸ್ಟ್ ಸೆಕೆಂಡ್ ಡಿಫ್ರೆನ್ಸ್, ದೀಸ್ ಆರ್ ಕಾಲ್ಡ್ ಆ್ಯಸ್ ಡೈವರ್ಜಿಂಗ್ ಲೆನ್ಸ್. ಏನು, ಕಾನ್ಕೇವ್ ಲೆನ್ಸ್ ಆರ್ ಕಾಲ್ಡ್ ಆಸ್ ಡೈವರ್ಜಿಂಗ್ ಲೆನ್ಸ್ ಆ್ಯಂಡ್ ಕಾನ್ವೆಕ್ಸ್ ಲೆನ್ಸ್ ಆರ್ ಕಾಲ್ಡ್ ಆಸ್ ಕನ್ವರ್ಜಿಂಗ್ ಲೆನ್ಸ್. ಏನು ಮಾಡ್ತವೆ ಅಂದರೆ ಇವು ಕಾನ್ಕೇವ್ ಲೆನ್ಸಸ್ ಏನು ಮಾಡ್ತವೆ ಅಂದರೆ ಕಿರಣಗಳನ್ನು ಏನು ಮಾಡ್ತವೆ ಅಂದರೆ ಹೀಗೆ ದೂರ ಚದುರಿಸ್ತವೆ. ಬಟ್ ಕಾನ್ಕೇವ್ ಲೆನ್ಸ್ ಏನು ಮಾಡ್ತವೆ ಅಂದರೆ ಈ ರೀತಿ ಸೇರಿಸ್ತವೆ ಅಂತ ನಾವು ಹೇಳ್ಬೋದು. ಅದಕ್ಕೋಸ್ಕರನೇ ಏನಂತಾರೆ, ಕಾನ್ಕೇವ್ ಲೆನ್ಸಸ್ ಆರ್ ಡೈವರ್ಜಿಂಗ್ ಅಂದರೆ ದೂರ ಹೋಗ್ತವೆ. ಇನ್ನು ಕಾನ್ಕೇವ್ ಲೆನ್ಸಸ್ ಕೂರಿಸ್ತವೆ, ಒಂದೇ ಬಿಂದುವಿನಲ್ಲಿ ಕೂರಿಸ್ತವೆ. ಅದಕ್ಕೋಸ್ಕರ ಇವುಗಳನ್ನು ಕನ್ವರ್ಜಿಂಗ್ ಲೆನ್ಸಸ್ ಅಂತ ನಾವು ಹೇಳ್ಬೋದು. ಇನ್ನು ಥರ್ಡ್ ಡಿಫ್ರೆನ್ಸ್ ಈಸ್ ಆಲ್ವೇಸ್ ಪ್ರೊಡ್ಯೂಸ್ ಅ ರಿಯರ್ ಆ್ಯಂಡ್ ಇನ್ವರ್ಟೆಡ್ ಇಮೇಜಸ್. ಇದ್ರ ಇಮೇಜಸ್ ಯಾವ ರೀತಿ ಇರುತ್ತೆ ಅಂದರೆ ರಿಯಲ್ ಆ್ಯಂಡ್ ಇನ್ವರ್ಟೆಡ್ ಇಮೇಜಸ್. ಇಲ್ಲಿ ರಿಯಲ್ ಆಗಿರ್ತಕ್ಕಂಥ ಇಮೇಜ್ ಆಗಿರುತ್ತೆ, ಇನ್ವರ್ಟೆಡ್ ಅಂದರೆ ಉಲ್ಟಾ ಇರ್ತಕ್ಕಂಥ ಇಮೇಜ್ ಆಗಿರುತ್ತೆ. ಇಟ್ ಪ್ರೊಡ್ಯೂಸ್ ಬೋತ್ ರಿಯಲ್ ಆ್ಯಂಡ್ ವರ್ಚುವಲ್ ಇಮೇಜಸ್. ಇದು ರಿಯಲ್ ಇಮೇಜನ್ನು ಕೂಡ ಪ್ರೊಡ್ಯೂಸ್ ಮಾಡುತ್ತೆ ಮತ್ತು ವರ್ಚುವಲ್ ಇಮೇಜನ್ನು ಕೂಡ ಪ್ರೊಡ್ಯೂಸ್ ಮಾಡುತ್ತೆ ಅಂತ ನಾವು ಹೇಳ್ಬೋದು. ದೆನ್ ಏಟ್ತ್ ಡಿಫ್ರೆನ್ಸ್ ಬಿಟ್ವೀನ್ ಕೊರೋಷನ್ ಆ್ಯಂಡ್ rancidity. Then we are discussing the first difference. The process of corrosion is the process of slow and steady destruction of the metals by oxidation. Corrosion is nothing but ಏನಾಗ್ತದೆ, ರಸ್ಟಿಂಗ್ ಆಫ್ ಐರನ್ ನೋಡಿದ್ದೀರಲ್ಲ ನೀವು, ತುಕ್ಕು ಹಿಡಿಯೋದನ್ನು. ದಿಸ್ ಈಸ್ ದ ಕೊರೋಜನ್. ಏನಾಗ್ತದೆ ಅಂದರೆ ದ ಮೆಟಲ್ಸ್ ಆರ್ ರಿಯಾಕ್ಟ್ ವಿತ್ ಆಕ್ಸಿಜನ್ in the moisture and they are oxidation they are ಏನಾಗ್ತವೆ ಅಂದರೆ ಪ್ರೊಸೆಸ್ ಆಫ್ ಆಕ್ಸಿಡೇಷನ್ಗೆ ಕನ್ವರ್ಟ್ ಆಗಿಬಿಟ್ಟು ಅವು ಏನಾಗ್ತವೆ ಅಂದರೆ ಕೊರೋಜನ್ಗೆ ಒಳಪಡ್ತವೆ ಮತ್ತು ಅವುಗಳಿರ್ತಕ್ಕಂಥ ಶೈನಿನೆಸ್ಸನ್ನು ಕಳ್ಕೊತವೆ. ಅದನ್ನೇನಂತಾರೆ, ಕೊರೋಜನ್ ಅಂತ ಕರೀತಾರೆ. ದೆನ್ rancidity is the process of oxidation of oils which produce a foul smell. ಏನಾಗ್ತದೆ ಅಂದರೆ ಆಯಿಲ್ ಪದಾರ್ಥಗಳು ಏನು ಮಾಡ್ತವೆ, ಆಕ್ಸಿಡೇಷನ್ ಆಗಿಬಿಟ್ಟು ಏನಾಗ್ತವೆ ಅಂದರೆ ಬ್ಯಾಡ್ ಸ್ಮೆಲ್ ಆರ್ ಫಾಲ್ ಸ್ಮೆಲ್ ಉಂಟು ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತವೆ. ದಟ್ ಈಸ್ ಕಾಲ್ಡ್ ಆಸ್ rancidity. ಎಕ್ಸಾಂಪಲ್ ಆಫ್ ಕೊರೋಷನ್ ಈಸ್ ಅ ರಸ್ಟಿಂಗ್ ಆಫ್ ಐರನ್ ಆ್ಯಂಡ್ ಎಕ್ಸಾಂಪಲ್ ಆಫ್ rancidity ಈಸ್ ಆಕ್ಸಿಡೇಷನ್ ಆಫ್ ಆಯಿಲ್ಸ್ ಆ್ಯಂಡ್ ಫ್ಯಾಟ್ಸ್ ಅಂತ ನಾವು ಹೇಳ್ಬೋದು. ಇನ್ನು ninth difference between exothermic and endothermic reactions. The first difference is the reaction in which heat is liberated, and in the endothermic reactions the reaction in which heat is absorbed. ಏನಾಗ್ತದೆ ಅಂದರೆ ಇನ್ ಎಂಡೋಥರ್ಮಿಕ್ ರಿಯಾಕ್ಷನ್ಸ್ ಹೀಟ್ ಏನಾಗ್ತದೆ ಅಂದರೆ ಲಿಬರೇಟ್ ಆಗ್ತದೆ, ಅಂದರೆ ಹೊರಗಡೆ ಬಿಡುಗಡೆ ಆಗ್ತದೆ. ಇನ್ ಎಂಡೋಥರ್ಮಿಕ್ ರಿಯಾಕ್ಷನ್ಸ್ ದೇರ್ ಈಸ್ ಅ ಹೀಟ್ ಅಬ್ಸರ್ವ್ ಆಗ್ತದೆ, ಅಂದರೆ ಆ ಹೀಟ್ನ ಮುಖಾಂತರನೇ ಏನಾಗ್ತದೆ ಅಂದರೆ ಆ ರಿಯಾಕ್ಷನ್ ಉಂಟಾಗ್ತದೆ ಅಂತ ನಾವು ಹೇಳ್ಬೋದು. ಆ್ಯಂಡ್ ಎಕ್ಸಾಂಪಲ್ ಫಾರ್ ದೀಸ್ reaction is digestion of food. Digestion of food always produce the heat. And example for endothermic reactions is melting of ice. And equation, another example for the equation is C plus O2 is CO2 and plus also heat is produced, and CaCO3 ಪ್ಲಸ್ ಹೀಟ್ ಅಂದರೆ CaCO3ಗೆ ಹೀಟನ್ನು ಕೊಟ್ಟಾಗ CaO ಪ್ಲಸ್ CO2 ಆಗಿ ಪರಿವರ್ತನೆ ಆಗ್ತದೆ ಅಂತ ನಾವು ಹೇಳ್ಬೋದು. ದೆನ್ ನೆಕ್ಸ್ಟ್ 10th ಡಿಫ್ರೆನ್ಸ್ ಬಿಟ್ವೀನ್ ಬಯೋ ಡಿಗ್ರೇಡೇಬಲ್ ಸಬ್ಸ್ಟೆನ್ಸಸ್ ಆ್ಯಂಡ್ ನಾನ್ ಬಯೋ ಡಿಗ್ರೇಡೇಬಲ್ ಸಬ್ಸ್ಟೆನ್ಸಸ್. ನೌ ವಿ ಆರ್ ಡಿಸ್ಕಸಿಂಗ್ ದ ಫಸ್ಟ್ ಡಿಫರೆನ್ಸ್ ಬಿಟ್ವೀನ್ ದೀಸ್. ಫಸ್ಟ್ ಡಿಫರೆನ್ಸ್,
The biodegradable wastes ಡಿಕಂಪೋಸಸ್ ನ್ಯಾಚುರಲಿ ಇನ್ ದ ಎನ್ವಿರಾನ್ಮೆಂಟ್. ಏನಾಗ್ತವೆ ಅಂದರೆ ಇವುಗಳು ನ್ಯಾಚುರಲಿ ಡಿಕಂಪೋಸ್ ಆಗ್ತವೆ, ಯಾವ ಬಯೋಡಿಗ್ರೇಡಬಲ್ ಸಬ್ಸ್ಟೆನ್ಸಸ್. ಬಟ್ ನಾನ್ ಬಯೋಡಿಗ್ರೇಡಬಲ್ ಸಬ್ಸ್ಟೆನ್ಸಸ್ ದೀಸ್ ಆರ್ ನಾಟ್ ಡಿಕಂಪೋಸಸ್ ನ್ಯಾಚುರಲಿ. ಅವುಗಳು ನ್ಯಾಚುರಲಿ ಯಾವುದೇ ರೀತಿ ಡಿಕಂಪೋಸ್ ಆಗೋದಿಲ್ಲ, ಅಂದರೆ ಕೊಳೆತು ಹೋಗೋದಿಲ್ಲ ಅಂತ ನಾವು ಹೇಳ್ಬೋದು. ಡಿಕಂಪೋಸಿಷನ್ ಮೀನ್ಸ್ ಕೊಳೆತು ಹೋಗುವುದು. ದೆನ್ ನೆಕ್ಸ್ಟ್ ಸೆಕೆಂಡ್ ಡಿಫ್ರೆನ್ಸ್ ಇಸ್ ದೇ ಆರ್ ಸೇಫ್ ಫಾರ್ ದ ಎನ್ವಿರಾನ್ಮೆಂಟ್. ಡಿಗ್ರೇಡಬಲ್ ಸಬ್ಸ್ಟೆನ್ಸಸ್ ಆಲ್ವೇಸ್ ಸೇಫ್ ಫಾರ್ ಎನ್ವಿರಾನ್ಮೆಂಟ್, ಅಂದರೆ ನಮ್ಮ ಏನು ಪರಿಸರಕ್ಕೆ ಸೇಫ್ ಆಗಿರ್ತಕ್ಕಂಥ ವಸ್ತುಗಳು. ಬಟ್ ನಾನ್ ಬಯೋಡಿಗ್ರೇಡಬಲ್ ಸಬ್ಸ್ಟೆನ್ಸಸ್ ಆರ್ ಹಾರ್ಮ್ಫುಲ್ ಟು ದ ಎನ್ವಿರಾನ್ಮೆಂಟ್ ಆ್ಯಂಡ್ ಕ್ರಿಯೇಟ್ ದ ಪೊಲ್ಯೂಷನ್. ಏನಾಗ್ತವೆ ಅಂದರೆ ಇವು ತುಂಬ ಹಾರ್ಮ್ಫುಲ್ ಸಬ್ಸ್ಟೆನ್ಸಸ್ ಆಗಿವೆ, ಮತ್ತು ನಮ್ಮ ಎನ್ವಿರಾನ್ಮೆಂಟ್ನಲ್ಲಿ ಪೊಲ್ಯೂಷನನ್ನು ಉಂಟು ಮಾಡ್ತವೆ. ಎಕ್ಸಾಂಪಲ್ ಫಾರ್ ದ ಬಯೋಡಿಗ್ರೇಡಬಲ್ ಸಬ್ಸ್ಟೆನ್ಸಸ್ ಆರ್ ವೇಸ್ಟ್ ಪೇಪರ್, ಕೌ ಡಂಗ್ ಆ್ಯಂಡ್ ಪ್ಲ್ಯಾಂಟ್ ವೇಸ್ಟ್. ಆ್ಯಂಡ್ ನಾನ್ ಬಯೋಡಿಗ್ರೇಡಬಲ್ ಸಬ್ಸ್ಟೆನ್ಸ್ಗೆ ಎಕ್ಸಾಂಪಲ್ಸ್ ಆರ್ ಪ್ಲಾಸ್ಟಿಕ್ ಬ್ಯಾಗ್ಸ್ ಆ್ಯಂಡ್ ಕ್ಯಾನ್ಸ್ ಅಂತ ನಾವು ಹೇಳ್ಬೋದು. ವಿ ಆರ್ ಡಿಸ್ಕಸ್ಡ್ ಆಲ್ ದ differences. Please subscribe, like and share the video, and tap the bell icon, and check the description box, and join the Telegram group. And all the best for the exams. And thank you, and end the video.